ನೋಡಿ ಫ್ರೆಂಡ್ಸ್ ಯಾವ ಥರ ಆಗ್ಯಾವ ಪೇಡ ಅಂತ ಅನ್ನೋದು ಈ ಥರ ಮಾಡೀವಿ. ನಿಮ್ಗೆ ಇಷ್ಟ ಆಯಿತಾ? ಒಲೆ ಹಚ್ಚದೆ ಗ್ಯಾಸ್ ಹಚ್ಚದೆ ಯಾವ ಥರ ಮಾಡ್ಬೋದು ಅನ್ನೋದು ಕೂಡ ನಿಮ್ಗೆ ತೋರಿಸೀನಿ. ನೋಡಿರಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿಕೊಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳನ್ನು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಮಾಡೇನ್ರಿ. ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರ್ರಿ ನಾನು ವಿಡಿಯೋಕ್ಕೆ ಅಂತ ಹೇಳ್ತಾ. ಬನ್ನಿ ಫ್ರೆಂಡ್ಸ್, ಒಂದು ಸ್ವೀಟ್ ರೆಸಿಪಿ ಮಾಡಕತ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ ನಿಮಗೂ ಕೂಡ. ನೀವು ಮನೆಯಲ್ಲಿ ಮಾಡಿಕೊಡಿ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಪುಟಾಣಿ ತೊಂದರಿ ಒಂದು ಬಟ್ಲ ನಾನು ಪುಟಾಣಿ ತೊಗೊಂಡಿನಿ ರೀ. ಇದನ್ನು ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬರ್ತೀನಿ ರೀ. ಫುಲ್ಲು ಚಂದ ಸಣ್ಣ ಆಗಿರ್ಬೇಕು ರೀ, ಪೌಡ್ರ್ ಥರ ಆಗಿರ್ಬೇಕು ರೀ. ಆ ಥರ ರುಬ್ಕೊಂಬರ್ಬೇಕು ರೀ. ಈಗ ಹೋಗಿ ರುಬ್ಕೊಂಬರ್ತೀನಿ ರೀ. ನೋಡಿರಿ, ಈ ಥರ ಫುಲ್ ಸಾಫ್ಟ್ ಆಗ್ಯದ ಅಂದ್ರೂ ಕೂಡ ಇದನ್ನು ಜಲ್ಲಡಿ ಹಿಡಿಯನ್ರಿ. ಒಂದಿಷ್ಟು ಜಾಲಿಸನ್ರಿ, ಯಾಕಂದ್ರೆ ಕೆಳಗಡೆ ಸ್ವಲ್ಪ ಗಂಟು ಇರ್ತಾವೆ. ಹಾಗಾಗಿ ಇದನ್ನು ಸೋಸ್ಕೊಂಡ್ರಿ ಜಲ್ಲಡಿ ಹಿಡ್ಕೊಂಡು ತೊಗೊಂಡು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನೀವು ಕೂಡ ರೆಡಿ ಮಾಡ್ಕೋಬೋದು. 1 ಕಪ್ ಪುಟಾಣಿ ತೊಗೊಂಡ್ಬಿಟ್ಟು ಸ್ವೀಟ್ ರೆಸಿಪಿ ಯಾವ ಥರ ಸಕ್ಕರೆ ಹಾಕ್ಲಾರ್ದ ಯಾವ ಥರ ರೆಡಿ ಮಾಡ್ತೀನಿ ಸ್ವೀಟ್ ಅನ್ನೋದು ನೋಡಿ ಫ್ರೆಂಡ್ಸ್. ಈಗ ಈ ಥರ ಜಾಲಿಸ್ಕೋಬೇಕು ನೋಡಿ. ಈ ಥರ ಬರುತ್ತೆ. ಅದಕ್ಕೆ ಜಾಲಿಸ್ಕೊಂಡ್ರೆ ಚೆನ್ನಾಗಾಗ್ತದೆ, ಸಾಫ್ಟಾಗಿ ಬರುತ್ತೆ. ಇದನ್ನು ತೊಗೊಂಡ್ಬಿಡ್ರಿ. ನೋಡಿರಿ, ಇವಾಗ ಎಷ್ಟು ರೆಡಿ ಆಗ್ಯದ ನೋಡಿ. 1 ಏಲಕ್ಕಿ ತೊಗೊಂಡಿದ್ರೆ ನಾನು ಪುಟಾಣಿ ರುಬ್ಬಬೇಕಾದ್ರೆ ಹಾಕಬೇಕಾಗಿತ್ತು. ನೆನಪು ಬರಲಿಲ್ಲ, ಅದಕ್ಕೆ ಇವಾಗ ಹಾಕ್ಕೊಂಡೆ ನೋಡಿರಿ. 1 ಏಲಕ್ಕಿ ಹಾಕ್ಕೊಂಡು 1 ಬಟ್ಲ ಪುಟಾಣಿಗೆ ನಾನು ಇಷ್ಟು ತೊಗೊಂಡೇನಿ ರೀ ಬೆಲ್ಲ. ಇಷ್ಟಾದರೂ ಕರೆಕ್ಟ್ ಆಗುತ್ತೆ. ಮತ್ತು ಜಾಸ್ತಿ ಬೇಕನ್ನೋರು ಹಾಕ್ಕೊಳ್ಬೋದು. ಇಷ್ಟಾದರೂ ಪರ್ಫೆಕ್ಟ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಷ್ಟು ತೊಗೊಂಡೇನಿ. ಹಾಲು ಇಷ್ಟು ತೊಗೊಂಡೇನಿ ರೀ. ಅಂದ್ರೆ ಉಗುರು ಬೆಚ್ಚಗಿರ್ಬೇಕು, ಜಾಸ್ತಿ ಬಿಸಿ ಇರೋಕೆ ಹೋಗ್ಬಾರ್ದು. ಹಾಗಾಗಿ ಪೌಡ್ರ್ ಮಾಡಿ ಇಟ್ಕೊಂಡೇನಲ್ಲ ಬೆಲ್ಲ, ಈ ಥರ ಅದನ್ನು ಹಾಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಹಾಲು ಹಾಕೊಳ್ತಾ ಇದ್ದೀನಿ ನೋಡಿ ಹಾಕೊಳ್ರಿ. ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲೆಲ್ಲನೂ ಚೆನ್ನಾಗಿ ಮೆಲ್ಟಾಗಬೇಕು. ಆಯಿತು ನೋಡಿರಿ. ಇದಕ್ಕೆ ಒಂದು ಸ್ವಲ್ಪ 1 ಚಮಚ ತುಪ್ಪ ಹಾಕಕತ್ತೀನಿ. ಇವಾಗ ನೋಡಿರಿ, ಈ ಥರ ಎಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿ ಆಗಿದ್ರಿ. ನೋಡಿರಿ, ಈ ಥರ ರೆಡಿ ಆಗಬೇಕು. ಇವಾಗ ನಾನು ಪುಟಾಣಿ ಇಟ್ಟು ಇದಕ್ಕೆ ಹಾಕೊಳ್ತೀನಿ. ಇದು ಗಂಟು ಆಗ್ಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದೇ ಥರ ಎಲ್ಲ ಚೆನ್ನಾಗಿ ಇದ್ರಾಗ ಮಿಕ್ಸ್ ಆಗಬೇಕು.
ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲನೂ ಚೆನ್ನಾಗಿ ಇದಕ್ಕೆ ನೋಡಿ ಈ ಥರ ರೆಡಿ ಆಗ್ಬೇಕು. ಈಗ ಇದನ್ನು ಇಷ್ಟು ಬರಬೇಕು ನೋಡಿರಿ. ಇವಾಗ ರೆಡಿ ಆಗ್ಯದ್ರಿ. ಒಂದು ಪ್ಲೇಟಿಗೆ ತುಪ್ಪ ಸವರ್ಬಿಟ್ಟು ಈ ಥರ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಫುಲ್ ಎಲ್ಲ ಕವರ್ ಮಾಡಬೇಕು. ತುಪ್ಪ ಮಾಡಿಬಿಟ್ಟು ಇದನ್ನು ಆಫ್ ಹಾಕ್ತೀವಿ ನೋಡಿರಿ. ಇದನ್ನು ಒಂದು ಪ್ಲೇಟಿಗೆ ಹಾಕೊಂಡು ಬಾಕ್ಸ್ನಾಗ ಇದ್ರೆ ಬಾಕ್ಸಿಗೆ ಹಾಕಿದ್ರೆ ನಡೀತಿತ್ತು. ಅಷ್ಟು ಐಡಿಯಾ ಹತ್ತಲಿಲ್ಲ. ಮಾಡಲಿ ಈಗ ನೋಡಿ ಒಂದು 10ರಿಂದ ಒಂದು 15 ನಿಮಿಷ ಆರಕ್ಕೆ ಬಿಡನ್ರಿ. ಆರಕ್ಕೆ ಬಿಟ್ಟ ನಂತರ ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಯಾವ ಥರ ಆಗ್ಯಾವ ಪೇಡ ಅಂತ ಅನ್ನೋದು. ಈ ಥರ ಮಾಡೀವಿ. ನಿಮ್ಗೆ ಇಷ್ಟ ಆಯಿತಾ? ಒಲೆ ಹಚ್ಚದೆ ಗ್ಯಾಸ್ ಹಚ್ಚದೆ ಯಾವ ಥರ ಮಾಡ್ಬೋದು ಅನ್ನೋದು ಕೂಡ ನಿಮ್ಗೆ ತೋರಿಸೀನಿ ನೋಡಿರಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿಕೊಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳನ್ನು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಮಾಡೇನ್ರಿ. ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಸಪೋರ್ಟ್ ಮಾಡ್ತಾ ಇರ್ರಿ ನಾನು ವಿಡಿಯೋಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಹೆಂಗಾಗ್ಯದ? ಹಾಂ